ಮಗ ಹೋಯ್ತೀನಿ ಕಣ ಊರಿಗೆ. ಅಯ್ಯೋ ಇರಕ ಹೋಗಿವಂತೆ ಏನಾಗ ಆತರ ಹೋಗುವ ಸುಮ್ಕಿರು. ಬತ್ತೀನಿ ಸುಮ್ಕಿರ ಬಾ, ಇನ್ನೊಂದು ವಾರ ಬಿಟ್ಕೊಂಡ್ ಬತ್ತೀನಿ ಸುಮ್ಕಿರು. ಇನ್ನೇನು ಇರತ್ತೆ ಇರಿ ಹೋಗಿವ್ರಂತೆ. ಇನ್ನೇನು ಮದುವೆ ಮುಗಿಸ್ಕೊಂಡು ಅಮ್ಮಕ್ಕೆ ಹೋಗಕ್ಕಾಯ್ತಿಲ್ವಾ? ಬತ್ತೀನಿ ಸುಮ್ಕಿರಿ, ಹೊಸ ಕೆಲಸ ಅದೇ ಮುಗಿಸ್ಬಿಟ್ಟು ಇನ್ನೊಂದು ವಾರದೊತ್ತು ಬತ್ತೀನಿ. ಸರಿ ಹೋಗ್ಬಿಟ್ಟು ಬನ್ನಿ ಮತ್ತೆ. ಅದಕ್ಕೆ ಎಣ್ಣೆನಾರು ಬಿಡ್ಸ್ಕೊ ಬನ್ನಿ, ವಡೆ ಗಿಡ ಮಾಡ್ಕೊಟ್ಟು ಕಳಿಸ್ತೀನಿ. ಬೇಡ ಏನು ಬೇಡಕ ಸುಮ್ಕಿರಿ. ಬಾಗಿನ ಕರ್ಕ ಹೋಯ್ತೀನಿ. ಏನ್ ಮಾಡಕ್ಕೆ ಇಲ್ಲಿ ಲಕ್ಷ್ಮಿ ಜೊತೆ ಇರ್ಲಿ ಸುಮ್ಕಿರಿ. ನಾವು ಅಲ್ತಕ್ ಪಲ್ತಕ್ಕೆ ಅಂತ ಹೋಯ್ತೀವಿ, ಒಬ್ಳೆ ಇರ್ತಾಳೆ, ಇರ್ಲಿ ಸುಮ್ಕಿರಿ. ಬತ್ತೀನಿ ಅಂತಾಳೆ ಸುಮ್ಕಿರಿ. ಬರ್ಲಿ ಒಂದು ವಾರ ಇಸ್ಕೊಂಡು ಕರ್ಕ ಬಂದ್ಬಿಡ್ತೀನಿ ಸುಮ್ಕಿರಿ. ಅಲ್ಲ ಇಲ್ಲಿ ಲಕ್ಷ್ಮಿ ಜೊತೆ ಇರ್ಬೋದಾಗಿತ್ತಲ್ಲ ಅಂತ. ಅಯ್ಯೋ ಯಾಕಂದ್ರೆ ರಾತ್ರಿಯಿಂದ ಬತ್ತೀನಿ ಕಂಡು ದೊಡ್ಡವರ್ಕೊಂಡು ಸಣ್ಣ ಓರ್ಕೊಂಡು ಕೂತಾಳೆ. ಓಡ್ ಬರ್ಲಿ ಬುಡಿಯತ್ತಾಗೆ ಇನ್ನೇನ್ ಬರ್ತದಲ್ಲ ಇನ್ನೊಂದು ವಾರಕ್ಕೆ ಜೊತೆ ಕರ್ಕ ಬರ್ತದಂತೆ. ವಾಲ್ತಾವ್ ಕೆಲಸ ಅದೇ. ಲಕ್ಷ್ಮಿ ಒಬ್ಳೆ ಮನೇಲಿ ಇದ್ದಾಳ. ಏನ್ ಕಾಡ ಊರಲ್ಲಿ ಇರಕ್ಕೇನೋ ಸುಮ್ ಕೂತ್ಕೊಳ್ಳಿ ಇರ್ತಾಳೆ ಕಣ. ಸರಿ ಬಿಡು ಹಂಗಾರೆ ಕಳ್ಸು, ಓಡ್ ಬರ್ಲಿ. ನೆನೆ ದಿವಸ ಪಂಡಿತರ ಮತ್ತೆ ಕೊಟ್ಟು ಬರ್ತೀನಿ ಅಂತ ಅಂದಿದ್ರಲ್ಲ, ಹೋಗಿದ್ರ? ಹೋಗಿದ್ದಲ್ಲ, ಹೋಗಿದೆ. ಏನಂದ್ರು ಏನು ಅಂತೆಲ್ಲ ಕೇಳಿದೆ. ನಾವೇ ಖರ್ಚಾಕ ಮಾಡ್ಕೊತೀವಿ, ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡಿ ಅಂತ ಅಮ್ಮ ಅಂದಿದ್ದಾಳಂತೆ. ಭಾಳ ಒಳ್ಳೆ ಜನ ಮಾತ್ರ. ಏನೋ ಅದೃಷ್ಟ ಮಾಡಿದ್ಲು ನಮ್ಮ ಲಕ್ಷ್ಮಿ ಅನ್ಬೇಕು. ಅವಮ್ಮ ಭಾಳ ಒಳ್ಳೆ ಹೇಳ್ಕೊಂಡು ಸುಮ್ಕಿರು. ಊರಲ್ಲಿ ಅಕ್ಕಪಕ್ಕದವ್ರು ವಿಚಾರಿಸ್ತೆ ನಾನು ವಿಚಾರಿಸ್ಕೊಂಡು ಬಂದೆ. ಭಾಳ ಒಳ್ಳೆಯವಳು, ಕೊಡಿ ಏನಿಲ್ಲ ಚೆನ್ನಾಗಿರ್ತಾಳೆ ನಿಮ್ಮ ಮಗಳು ಅಂದ್ಬಿಟ್ಟು ಜನನು ಹೇಳಿದ್ರು. ಹುಡುಗ ಮಾತ್ರ ಒಂಚೂರು ಪೆದ್ದ ಅಂತ ಅಂದರು. ಇರಲಿ ಬಿಡು ತಲೆಗೆಡ್ಸ್ಕೊಳ್ಳೋದು ಬೇಡ, ನಾವೆಲ್ಲ ಇರೋಕ್ಕೆ ನೋಡ್ಕೊಳಕ್ಕಾಯ್ತದೆ. ಅವಮ್ಮ ಭಾಳ ಬುದ್ಧುವಂತೆ. ಈಗ ಅವಮ್ಮನ ಗಂಡು ಹಂಗೆ ಒಂಚೂರು ಪೆದ್ದಂತೆ, ಆಮೇಲೆ ಅವ್ರ ಅಪ್ಪನೂ ಹಂಗೆ ಪೆದ್ದಂತೆ. ಅವ್ರು ತಾತ ಆ ಕಾಲದಿಂದ ನಾವು ಹೊಸ ಪೆದ್ರು ಅಂತೆ. ಏನು ಮಾಡಿ ಒಂದೇ ಸಮಿತಾರ ಅಕ್ಕೆ ಭಾಳ ಅವಮ್ಮ ಮಾತ್ರ ಭಾಳ ಬುದ್ಧುವಂತೆ. ಏನು ತಲೆಗೆಡ್ಸ್ಕೊಬಿಡಿ, ಕೊಡಿ ಮದುವೆ ಮಾಡಿ ಅಂದ್ಬಿಟ್ಟು ಅಕ್ಕಪಕ್ಕದವರೆಲ್ಲ ಹೇಳಿದ್ರು. ಹೋಗಿದೆ ಹಂಗೆ ಹೋಗ್ಬಿಟ್ಟು ಬರೋದು ಅಂದ್ಕೊಂಡು ಅಮ್ಮ ಗುಂಡಮಾಯ್ತು, ಕಾಪಿ ಕಾಯಿಸ್ಕೊಟ್ಟು ಕುಡಿದ್ಬಿಟ್ಟು ಬಂದೆ. ಸರಿ ಹಂಗಾರೆ ಅವರೇ ಮಾಡ್ಕೊತೀವಿ ಅಂದ್ರಂತ. ಅಯ್ಯೋ ಇನ್ನೇನು ಇರೋವು ಇನ್ನೊಂದು 2 ಎಕರೆ ಜಮೀನವಲ್ಲ, ಇನ್ನು ಯಾರು ಹೋಯ್ತಿದ್ದೋ. ಗೌರಿಗೆ ಬಾಗಿನ ಒಂದು ಎಕರೆ, ಲಕ್ಷ್ಮಿ 1 ಎಕರೆ ಅಲ್ವಾ ಬುಡಿಯತ್ತಾಗಿ. ಆಯ್ತಾ ಸುಮ್ಕಿರಿ. ಎಷ್ಟಾದ್ರೇನು ಅವ್ರಿಗೂ ಬೇಕಾದಂಗೆ ಅದೇ. ಇವಳಿಗೂ ಭಾಗ್ಯನಿಗೆ ಎಲ್ಲ ರಚಕಟಾಗಿರ್ತ ನೋಡಿ ಮದುವೆ ಮಾಡಿಬಿಟ್ರೆ ನೆಮ್ಮದಿ ಆಯ್ತಿದ್ರಿ ಸುಮ್ಕಿರಿ. ಯೋಚನೆ ಮಾಡಕ್ಕೆ ಹೋಗಬೇಡಿ. ಏನು ಮಾಡೋದಕ್ಕೆ ಈ ಸತಿ ಮಳೆ ಉದಿದ್ರೆ ಸುಮಾರಾಗಿ ಸಣ್ಣ ಪುಟ್ಟದ್ದಾರು ಸುಮಾರಾಗಿ ಆಗೋದು. ಈಗ ಅತ್ತ ಕೈಲಿ ಕಾಸಿಲ್ದಂಗೆ ಆಗೋಗದೆ. ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಕೈಲಿ ಕಾಸಿಲ್ದಾನೆ ಹೆಂಗೆ ಮದುವೆ ಮಾಡೋದು ಅಂದ್ಬಿಟ್ಟು ನನಗೆ ಯೋಚನೆ ಕುಂತದೆ. ನಾನು ಒಬ್ರಿಗೆ ಯಾರಿಗೋ ಹೇಳಿ ದುಡ್ಡಿಗೆ. ನಮ್ಮ ಕೈಲಿ ಹೊಸ ಇರ್ಬೇಕು ಕರೆ ಹೇಳ್ಕೊಳ್ಳಿ ಯಾರಿಗಾರಿಯ. ಅಡುಗೆ ಆಗಿದದ ಇಟ್ಟು ತೋಡ್ತಾ ಇದ್ಲಕತ್ತೆ, ನಡ್ರಿ ಊಟ ಮಾಡ್ಕೊಳ್ಳಿ. ಇಲ್ಲ ಕತೆ ನಾನು ಹಾಕ್ಕೊಡ್ತೀನಿ, ಊಟ ತಗೊಂಬ ನೀನು. ಅಡುಗೆ ಆಗಿದ್ರೆ ಊಟ ಮಾಡ್ಕೊಳ್ಳಿ, ಅಮ್ಮಕ್ಕೆ ಹೋಗ್ತಾಯ್ತದೆ, ನಾನು ಸಟ್ಕತ್ತೀನಿ. ಇಲ್ಲ ಕತೆ ಬಿಸಿಲು ಹತ್ಬಿಡ್ತದೆ, ನಾನು ಉಳ್ತಾ ಇರ್ತೀನಿ, ತಗೊಂಬ. ಅದಕ್ಕೆ ಹೋಯ್ತೀನಿ ಅಂತ ಕಳಿಸ್ಬಿಟ್ಟು ತಳಾರ್ಗೆ. ನಿನ್ ತಳಾರ್ಗಿಲ್ಲ, ಈಗ ಹೋಯ್ತಿರೋದೇ ನಾವು. ಸರಿ ಮತ್ತೆ ಹಾಕಬ್ರಿಗೆ ಊಟವ ನಾವು ಹೋಗದ. ಅದಕ್ಕೇನು ಓದೋದಂತಲ್ಲ ಅಲ್ಲಿ ಗಂಟೆ ಜೊತೆ ಹೋಗ್ತಾಯ್ತದೆ. ಸರಿ ತಡೀರಿ ಮತ್ತೆ. ಇಲ್ಲ ಇದೇ ಕಲ ನಮ್ಮ ಮದುವೆಯಾಗ ಹುಡುಗಿ ಮನೆ. ಅಯ್ಯೋ ದಡ್ಬಡಿದೆ. ಅಲ್ಲ ನೀನು ನೋಡ್ರೆ ಅಷ್ಟೊಂದು ಶ್ರೀಮಂತ, ಇಂತೆ ಬಡವ್ರ ಮನೆ ಮದುವೆ ಆಯ್ತಿದೆಯಲ್ಲ. ಅದೇನ ಗೊತ್ತಿಲ್ಲ ಕಲ, ನಮ್ಮ ಅವ್ವ ಒಪ್ಕೊಂಡದೆ. ಸರಿ ಕರಿ, ನಿನ್ನ ಮದುವೆಯಾಗ ಎಣ್ಣೆ ಹೆಂಗಿರೋದು ನೋಡದ. ನಂಗೆ ನಾಚಿಕೆ ಆಯ್ತದೆ. ಅಯ್ಯೋ ಬಿಟ್ಟತ್ತದೆ. ನಾಚ್ಕೊಂಡು ಕುತ್ಕೊಂಡ್ರೆ ಮುಂದೆ ಹಂಗ್ಲ ಏನ್ಲ ಇವ್ನ ಕತೆ. ಲವ್ ಕರಿಲ್ಲ, ನಿನ್ನ ಹೇಳ್ತೀನಿ, ನೀನು ಕರೀತಾನೆ ನಾವು ಕರಿದವಲ್ಲ. ನೀವೇ ಕರಿರ್ಲ, ನಾವ್ ಹೆಸರು ಲಕ್ಷ್ಮಿ ಅಂದ್ಬಿಟ್ಟು. ಆಯ್ತು ಬಿಡ್ಲ, ಒಳ್ಳೆ ಚಾನ್ಸ್ ಸಿಕ್ಕದ ನಾನೇ ಕರಿತೀನಿ. ಲಕ್ಷ್ಮಿ ಅವರೇ ಯಾರು? ಬನ್ನಿ ಇಲ್ಲಿ ಹೊರಗಡೆ. ಅಯ್ಯೋ ನೀವಾ? ಏನು ಹೇಳು ಕಳ್ಸಿಲ್ಲ, ಇದಕ್ಕಿದಂಗೆ ಬಂದ್ಬಿಟ್ಟಿದ್ದೀರಿ. ಸ್ನೇಹಿತರು ನೋಡ್ಬೇಕು ಅಂದ್ರೆ ನಿಮ್ನ ಅದಕ್ಕೆ ಕರ್ಕ ಬಂದೆ. ಏನ್ಲಾ ಹಿಂಗಳೆ ಚೆನ್ನಾಗಳೆ. ಲಕ್ಷ್ಮಿ ಚೆನ್ನಾಗಿದ್ಯಾ? ಹ್ಞೂ ಅಣ್ಣ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಇದೇನವ ಅಣ್ಣ ಗಿಣ್ಣ ಅಂತ ಅನ್ಬೇಡಿ, ನಂಗೆ ಅಣ್ಣ ಗಿಣ್ಣ ಅಂದ್ರೆ ಇಷ್ಟ ಆಗಿಲ್ಲ. ನನ್ನ ಹೆಸರು ಜವರ ಅಂದ್ಬಿಟ್ಟು ಜವರಾನಿ. ಏನ್ಲ ಕಣ್ಣು ಮಿಟಿಸ್ತಾನೆ ನೋಡ್ತಾ ಇದೀಯೇ? ಏನ್ಲ ಹಿಂಗವಳೆ ಇಷ್ಟು ಚೆನ್ನಾಗಿರೋಳು. ಏನಂಗೆ ನೋಡ್ತಾ ನಿಂತ್ಕೊಬಿಟ್ರಿ? ಏನಾರು ಕೊಡಿ, ಮದ್ವೆಗಿದ್ವಿ ಏನಾರು ಕುಡಿಯಕ್ಕೆ. ನಿಮ್ಮ ಅವ್ವ ಅಪ್ಪ ಯಾರು ಕಾಣ್ತಾನಿಲ್ಲ, ಯಾರು ಇಲ್ವಾ? ಹೊಲ್ತಕ್ ಹೋಗವ್ರೆ, ಈಗ ತಾನೇ ಹೋದ್ರು. ಓಲೆ ಹೊಲ್ತಕ್ಕೋ ಕರ್ಕ ಬರೋಲ್ಲ. ಸರಿ ಹೋಗಿನ ಮತ್ತೇನು ನಮ್ಮ ಅವನು ಕರ್ಕ ಬರ್ತೀವಿ, ಇಲ್ಲೇ ಕುಂತಿರಲ್ಲ. ಇರ್ಲಿ ಬಿಡಿ, ನೀವು ಹೋಗ್ಬೇಡಿ, ಏನಾರು ಕಳಿಸ್ತೀನಿ. ಅಯ್ಯೋ ಬಿಡಿ ಏನಿಲ್ಲ, ಅವನೇ ಓಡ್ ಬರ್ತಾನೆ. ಹೊಲ ನೋಡಿಲ್ವಲ್ಲ ನೀನು? ಏನು ಓಡಿನಿಕಲ್ಲ, ಅದೇ ನಾವು ಬರ್ನಿಲ್ವಾ? ನಾವು ಬರ್ನಿಲ್ಲ, ಅಲ್ಲೊಂದು ಆಶ್ರಮ ಐತಲ್ಲ, ಅದ್ರ ಗೊತ್ತಿಲ್ಲ ಇವ್ರು ಅಲ್ಲ ನೋಡಿನಿ. ಅದು ಓಲ ಕರ್ಕ ಬರೋಲ್ಲ, ನಾವು ಮದ್ವೆ ಗಿಸ್ಕೊಂಡು ಕುಡಿತೀವಿ. ಸರಿ ಆಯ್ತು ಕಲ. ಅಯ್ಯೋ ಇರಿ, ನಾನು ಯಾರು ಇದ್ದಾರೆ ನೋಡ್ತೀನಿ, ಕಳಿಸ್ತೀನಿ, ಹೋಗ್ಬೇಡಿ. ಇರ್ಲಿ ಅವನೇ ಹೋಗಿ ಕರ್ಕ ಬರ್ತಾನಂತೆ, ನಾನು ಹೋಗಿ ಕರ್ಕ ಬರ್ತೀನಿ. ಇವ್ರಿಗೆ ಮದ್ವೆ ಗಿಜ್ಜೆ ಕೊಡ್ತೇರಿ. ಬನ್ನಿ ಕುತ್ಕೊಂಡು ಮಾತಾಡಿ. ಅಣ್ಣ ಇಲ್ಲ ಬಿಡಿ ಅಣ್ಣ, ಒಳಗಡೆ ಕೆಲಸ ಬೇಡ, ಕೂತಿರಿ ಅಣ್ಣ, ಮದ್ವೆ ಗಿಜ್ಜೆ ಮಾಡ್ಕೊ ಬರ್ತೀನಿ. ಅಯ್ಯೋ ಬನ್ನಿ ಕುತ್ಕೊಳ್ಳಿ, ಕಷ್ಟ ಸುಖ ಮಾತಾಡದ. ಹಿಂಗಂತ ಇದ್ರಲ್ಲಣ್ಣ, ನಾನು ನಿಮ್ಮ ಹೊತ್ತಿಗೆ ಬಂದು ಕುತ್ಕೊಂಡು ಮಾತಾಡಕಾಯ್ತದ? ಅಯ್ಯೋ ಹಂಗಲ್ಲ ಕಣವ, ಹಂಗ್ ಬೇರೆ ತಪ್ಪು ತಿಳ್ಕೊಬಿಟ್ಟಿಯೇ ನಮ್ಮ ಬಗ್ಗೆ. ನಾವು ಭಾಳ ಒಳ್ಳೆಯವರು. ನೋಡಕ್ಕೆ ಇವ್ನು ಹಂಗೆ ಕಾಣ್ತಾನೆ ಅಷ್ಟೇ. ಇವನು ಬೆಂಗಳೂರಲ್ಲಿ ಇರೋದು, ಅದಕ್ಕೆ ಹಿಂಗೆ ಒಂಥರ ಉತ್ನ ಕಾಣ್ತಾನೆ. ಅದು ಬಿಟ್ರೆ ನಾವೆಲ್ಲ ಒಳ್ಳೆ ಜನವೇ. ಏನಿಲ್ಲ ಕುತ್ಕೋಬ, ನೀನು ಕುಟ್ಟೋಸಿ ಮಾತಾಡ್ಬೇಕು. ಇರ್ಲಿ, ಅದು ಏನು ಹೇಳಿ ಅಣ್ಣ. ಅಲ್ಲ ನೋಡಕ್ ನೀವು ಎಷ್ಟು ಚೆನ್ನಾಗಿದ್ದೀರಿ, ತಪ್ಪಾಗಿ ತಿಳ್ಕೊಬೇಡಿ. ಇದೆ ನಿಂಗಂತದಲ್ಲಿ ಬಣ್ಣ ಅಂತ ಪೆದ್ದನ್ನು ಒಪ್ಕೊಂಡಿದ್ದೀರಲ್ಲ. ನಿಜಕ್ಕೂ ಅನ್ಕೊಟ್ಟು ಜೀವನ ಮಾಡೋಕ್ಕಾಗದ ನೀವು? ನೋಡಿ ಇವನು ನಮ್ಮ ಜಾವ್ರ ಬೆಂಗಳೂರಲ್ಲಿ ಕೆಲಸ ಮಾಡೋದು, ಕೈ ತುಂಬ ಸಂಬಳ ಬರ್ತದೆ, ಬೇಕಾದಂಗೆ ಸಂಪಾದನೆ ಮಾಡಿ ಮುಡ್ಗವನೆ. ಒಪ್ಪಿದ್ರೆ ನೋಡಿ ನಾನೇ ಮಾತಾಡ್ಬಿಟ್ಟು ಇವ್ರ ಮನೆಯವ್ರ ಜೊತೆ ಮದುವೆ ಮಾಡಿಸ್ತೀನಿ. ಪೆದ್ ಬಡಿದ್ ಕಟ್ಕೊಂಡು ಏನು ಮಾಡಿದ್ವಿ ನೀವು? ಒಂದು ಗೊತ್ತಾಕಿಲ್ಲ. ಅವ್ರು ಏನಾಗಬೇಕು ನಿಮಗೆ? ಈಗ ಬಂದಿದ್ರಲ್ಲ ಅವರು, ಪೆದ್ಗುಂಡ ನಮ್ಮ ಸ್ನೇಹಿತ ಅಲ್ಲ ಕಣ್ರಣ್ಣ, ನಿಮ್ಗೆ ಬುದ್ಧಿ ಇಲ್ಲ ನಿಮಗೆ. ಅವ್ರು ಯಾಕೆ ಕರ್ಕ ಬಂದಿರೋದು ನಿಮ್ಮನ್ನ ನಂಬಿಕೆ ಇಟ್ಟು? ನನ್ನ ಸ್ನೇಹಿತರು ನನ್ನ ಮದುವೆಗೆ ಹುಡುಗಿ ನೋಡ್ಲಿ ಅಂದ್ಬಿಡ್ತಾನೆ, ನೀವು ಅವ್ರನ್ನ ಕಳಿಸ್ಬಿಟ್ಟು ಹಿಂಗೆ ಮಾತಾಡ್ತಿರಲ್ಲ ಸರಿಯಾ?
ಅಯ್ಯೋ ನೀನೇನೋ ನನ್ನ ತಪ್ಪು ತಿಳ್ಕೊತಿದ್ದೀಯೇ. ನಾನೇನೋ ಪಾಪ ನಿನ್ನೊಳ್ಳೆ ಕರ್ವ ಹೇಳಿದ್ದು. ಅವನು ಪೆದ್ದ, ಅವ್ನು ಕುಟಿ ಏನು ತಾನೇ ಸುಖ ಸಿಕ್ಕದು ನಿನಗೆ, ಮದುವೆ ಇರ್ತಾನೆಯಾ? ಜನರನ್ನ ಹಿಂಗೆ ಮಾತಾಡ್ತೀರಿ ನೀವು? ಮನ್ಸತ್ವ ಇಲ್ಲ ನಿಮಗೆ? ಅವ್ರ ನಂಬಿಕೆಯಿಂದ ಕರ್ಕ ಬಂದ್ರೆ ನೀವು ನಮಗೆ ಉಳ್ಸ್ಕೊಳ್ಳೋ ಕೆಲಸನೇ ಮಾಡ್ತಿಲ್ವಲ್ಲ. ನಿಮ್ಗಿಂತವ ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ನಾನು ಹೋಗಿ ಹೊಲ್ತಕ್ಕೆ ಹೋಗಿ ಅವ್ನ ಅಪ್ಪನ ಕರ್ಕ ಬರ್ತೀನಿ ಅಂತ ಹೋದ್ರಲ್ಲ, ಅವರೇ ಎಷ್ಟೋ ಉತ್ತಮ ನಿಮ್ಗಿನ. ಅವರು ನಿಮ್ಮ ಮೇಲೆ ಮಾಡಿರೋ ನಂಬಿಕೆ ನೀವು ಉಳ್ಸ್ಕೊತಾ ಇದ್ದೀರಾ. ಅವ್ರ ಅತ್ತಾಗ ಹೋದ ತಕ್ಷಣ ಇತ್ತಾಗ ನಾನು ಕೂಡ ಚಾಡಿ ಹೇಳ್ತಾ ಇದ್ದೀರಲ್ಲ. ನೀವು ಸರಿಯಾಗಿ ಹೇಳಿ, ನೀವು ಸರಿಯಾಗಿದ್ದೀರಾ? ನೀವು ನಿಮ್ಗಿಂತ ಅವರೇ ವಾಸಿ ಬಿಡಿ. ಅಯ್ಯೋ ಇದೇನವ ನಮ್ಮನೆ ತಪ್ಪು ತಿಳ್ಕೊಬಿಟ್ಟೆ ನೋಡ್ರಣ, ಏನಾರು ಯಾರಿಗಾರ ಅಲ್ಲಿ ಒಂದು ಒಳ್ಳೇದಾಯ್ತದೆ, ಒಳ್ಳೇದು ಬಯಸ್ಬೇಕು ಹೊರ್ತು ಒಳ್ಳೇದಾಗ್ಲಿ ಅನ್ಬೇಕು ಹೊರ್ತು ಕೇಡ್ ಬಯಸೋದಲ್ಲ. ನಿಮ್ಮೇಲೆ ನಂಬಿಕೆ ಇಟ್ಕೊಂಡು ಕರ್ಕ ಬಂದ್ರೆ ನೀವು ಎಂಥ ಬುದ್ಧಿ ಕಲ್ತಿದ್ದೀರಿ ನೋಡಿ. ಅವ್ನ ಪೆದ್ನ ನೀವು ಪೆದ್ರು ನೀವೇ, ನೀವು ದುಷ್ಟರು ಸರಿಯಾ? ಅವ್ರು ಕರೆಕ್ಟಾಗಿ ಅವ್ರೆ, ಕರೆಕ್ಟಾಗಿರೋದಕ್ಕೆ ಈಗ ನಿಮ್ಮನ್ನ ಇಲ್ಲಿ ಕುಣಿಸ್ಬಿಟ್ಟು ನಂಬಿಕೆಯಲ್ಲಿ ನನ್ನ ಸ್ನೇಹಿತರು ಒಳ್ಳೆಯವರು ಅಂದ್ಬಿಡ್ತಾನೆ ಅವ್ರು ಹೊಲ್ತಕ್ಕೆ ಹೋಗಿರೋದು ನಮ್ಮ ಊನ ನಮ್ಮ ಅಪ್ಪನ ಕರ್ಕ ಬರೋಕ್ಕೆ. ಅಯ್ಯೋ ಅಷ್ಟು ಬುದ್ಧಿವಂತಾಗಿರೋ ಅವನ್ಯಾಕೆ ನಮ್ಮ ಕುಣಿಸ್ಬಿಟ್ಟು ಹೋಗ್ತಿದ್ದ ಅದೆಂಗಾರಲ್ಲಿ? ಅದಕ್ಕೆ ನಿಮ್ಮ ದುರ್ಬುದ್ಧಿ ತೋರಿಸ್ಬಿಟ್ರಲ್ಲ. ಸುಮ್ಮನೆ ಮಜಾ ಕೊಡ್ತೀನಿ, ಕುಡ್ಕೊಂಡು ಹೋಗ್ರಣ. ಎಲ್ಲ ನಿಮ್ಮ ಅತ್ತೆ ಮಾವ? ನಮ್ಮ ಅತ್ತೆ ಮಾವ ಸಿಗ್ನಿಲ್ಲಕಲ್ಲ, ನನಗೆ ಗೊತ್ತಾಗ್ನಿಲ್ಲ ಹೊಲ್ತಕ್ಕೆ ಹೋಗಕ್ಕೆ. ಗೊತ್ತಾಗ್ನಿಲ್ವಾ? ಒಳ್ಳೆ ಬುದ್ಧಿವಂತ ಬಿಡ್ಲ ನೀನು. ಅಯ್ಯೋ ನಾನು ಹೇಳ್ನಿಲ್ವ ನಿಮಗೆ? ನೀವು ನೋಡಿಲ್ಲ ನಮ್ಮ ಅಲವ ಅಂದ್ಬಿಟ್ಟು ಬತ್ತಾರೆ. ನೀವ್ಯಾಕೆ ಬರಕ್ಕೆ ಹೋದ್ರಿ? ಅವ್ನಿಗೆ ಹೇಳ್ಬಿಟ್ಟು ಬಂದ್ರ? ಇಲ್ಲ ಹೇಳಿಲ್ಲ ಅವ್ನಿಗೆ. ಇವ್ರೆಯಾ ನಿನ್ನ ಮದುವೆಗ ಹುಡುಗಿ ನೋಡ್ಬೇಕು, ಕರ್ಕೋವಲ್ಲ ಅಂತ ಹಿಂಸೆ ಮಾಡಿದ್ರ. ಅದಕ್ಕೆ ಅವ್ನಿಗೆ ಹೇಳಿಲ್ಲ, ದನ ಮೇಸಕ್ಕೆ ಹೊಲ್ತಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಇತ್ಲಲ್ಲಿ ಹಿಂಗೆ ಹಾಕಿದ್ರ ಕತ್ಕ ಬಂದ್ಬಿಟ್ಟೆ ಇಕ್ಕೊಂಡು. ನಿಮಗೆ ಬುದ್ಧಿ ಇಲ್ವಾ? ಎತ್ತು ತಾಯಿಗೆ ಮೋಸ ಮಾಡಾರ ನೀವು? ಅವ್ರು ನಂಬಿಕೆ ಇಟ್ಬಿಟ್ಟು ನನ್ನ ಮಗ ಹೊಲ್ತಕ್ಕೆ ಹೋಗೋದಂದ್ರೆ ಯಾರ ಪೋಲಿ ಪಕ್ಕಡೆಗಳ ನನ್ನ ಜೊತೆಗೆ ಹಾಕೊಂಡು ನೀವು ಹಿಂಗೆ ಬಂದಿದ್ದೀರಾ ಸರಿಯಾ? ಇದೇನವಾ ಹಿಂಗಂತೆಯೇ? ಗೊತ್ತಾಗಕ್ಕಿಲ್ಲ ನಿಮಗೆ? ಅವ್ನ ಮಾತಾ ಪಾಪ ಅವ್ವ ಯಾಕೆ ಹೇಳೋದು? ನಿಮ್ಮ ಒಳ್ಳೆದು ತಾನೆ. ನಿಮ್ಮ ಅವ್ವ ಹೇಳ್ದಂಗೆ ನೀವು ಕೇಳಬೇಕು ತಾನೆ, ಬೇರೆ ಹೇಳ್ದಂಗೆ ಕೇಳ್ತಾರ? ಇವತ್ತು ಮೋಸ ಮಾಡಾರ ಅವ್ನಿಗೆ? ತಾಯ್ದಿರ ದೇವ್ರ ತಾನೆ. ಅಯ್ಯೋ ಅಂತಾನೆಯ ನಾನು ಮೋಸ ಮಾಡ್ಬಿಡ್ದಾಗಿತ್ತು ನಮ್ಮ ಅವ್ನಿಗೆ ಪಾಪ. ನಾನು ಇವ್ರು ಮಾತು ಕಟ್ಕೊ ಬಂದ್ಬಿಟ್ಟೆ. ಆಯ್ತು ಬಿಡಿ, ತಪ್ಪಾಯ್ತು, ಹೋಯ್ತೀನಿ. ಇರಿ, ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊ ಹೋಗಿರಂತೆ. ಇಲ್ಲ ಅವ್ವ ಹೋಯ್ತಾಳೆ, ಹೋಯ್ತೀನಿ. ನೋಡಿ ಪಾಪ, ನಿಮ್ಮವ್ವ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತದೆ, ಆ ನಂಬಿಕೆಯನ್ನು ಕಳ್ಕೊಬಾರ್ದು ಸರಿಯಾ? ಹೋಗಿ ಇನ್ನೊಂದು ದಿವಸ ನೋಡಂಗಾದ್ರೆ ನಿಮ್ಮವ್ವ ಅಪ್ಪನ ಜೊತೆ ಬನ್ನಿ, ಅವ್ರು ಇವ್ರನ್ನ ಕರ್ಕ ಬರಬೇಡಿ. ಮದುವೆ ಕುಡಿದ್ರಾ? ಮದುವೆ ಕೊಟ್ಟಕ್ಕಂತೆ ಕುಡಿದ್ರು, ಕರ್ಕ ಹೋಗಿ. ನೋಡಿದ್ರ ಅದನ್ನ ಎತ್ತಿಯಾ? ನೋಡಿದ್ರ ಹುಡುಗಿ ಹಂಗ ಅನ್ಸ್ತು, ಇಷ್ಟ ಆಯ್ತಲಾ? ಭಾಳ ಚೆನ್ನಾಗಲ್ಲ. ಸರಿ ನಡ್ರಲ್ಲ ಹೋಗದ? ಅವು ಇರ್ಲಾ, ಹೋಗ್ತೈತದೆ, ಅಡುಗೆ ಮಾಡಿಸ್ಲಾ, ಉಣ್ಕೊಂಡು ಹೋಗ್ತೈತದೆ, ಒಬ್ಬಿಡ್ಗಿಬಿಟ್ಟ ಒಂದಿನ ಇರ್ತಿ ಕಲಿ. ಬೇಡಕನಪ್ಪ, ನಾನು ಕರ್ಕ ಬರ್ಬಿಡಾಗಿತ್ತು ನಿಮ್ಮನ್ನ. ನೋಡು ನಮ್ಮ ಅಪ್ಪನ ಜೊತೆ ಬರ್ಬೇಕಾಗಿತ್ತು ಕಣಪ್ಪ. ಅದಕ್ಕೆ ಹಂಗಂದಿಯೇ? ನಾವು ನಿನ್ನ ಸ್ನೇಹಿತರಲ್ವಾ, ನಾವೇನು ಬೇರೆಯವ್ರ? ಬೇಡಕನಪ್ಪ, ಹಂಗೆಲ್ಲ ಕರ್ಕ ಬರ್ಬಾರ್ದು ಅಂತ ಲಕ್ಷ್ಮಿ ಹೇಳಿವ. ಲಕ್ಷ್ಮಿ ಹೇಳೋದ್ರಲ್ಲಿ ಒಂದು ಅರ್ಥ ಇರ್ತದೆ. ನಾನಾರೆ ಪೆದ್ಗುಂಡ, ಅವಳು ಬುದ್ಧಿವಂತೆ ಗೊತ್ತಾ? ಅವಳು ಏನು ಹೇಳಿದ್ರು ಸರಿಯಾಗಿರ್ತದೆ. ಇದೆಲ್ಲ ಎರ್ತಿ ಗುಲಾಮ ಆಯ್ತಾ ಕುಂತಿದ್ದೆ ನೀನು ಮದ್ವೆಗಿಂತ ಮುಂಚೆ ಹೆಂಗಂದ್ರೆ ನೀನು. ಆಮೇಲೆ ನಿನ್ನ ತುಣಿತಲ್ ಸುಮ್ಕಿ ಕಾಲ್ ಸಂದಿಗೆ ಹಾಕೊಂಡು ಅಯ್ಯಲ್ಲ ನೋಡ್ರಪ್ಪ, ಅವೆಲ್ಲ ನನಗೆ ಗೊತ್ತಾಗಿಕ್ಕಿಲ್ಲ. ಸುಮ್ಮನೆ ನಮ್ಮ ಅವ್ವ ಬೋಯ್ತಳಲ್ಲಿ ದನ ಮೆಸ್ಬೇಕು. ನಾವು ಬರೋದು ಬಂದಿವಿ, ಒಂಚೂರು ಆಗ್ಬಿಟ್ಟು ಊಟ ನಾಕ್ಸ್ನೀವಲ್ಲ, ನೀನು ಇರ್ತಿ ಮೇಲೆ ನೀನು ಇರ್ಲ ಹೋಗ್ತಾಯ್ತದೆ. ಏನು ಆತರ ನಾಳೆ ಹೋದ್ರಾಯ್ತು. ಇಲ್ಲಕ್ಕ ನಡ್ರಪ್ಪ, ನಡ್ರಿ ಹೋಗದ. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಇಲ್ಲಿ ಅಲ್ಲ, ಇವ್ರಿಗೆ ಏನು ಇಷ್ಟೊಂದು ಪೆದ್ದಾದ್ರೆ ಹೆಂಗೆ ಜೀವನ ಮಾಡೋದು ಇರ್ಕುಟೆ? ಆ ಪೋಲಿ ಮುಂಡೆ ಕರ್ಕ ಬಂದವರಲ್ಲ ಸರಿಯೇ ಹೇಳಿ ನೀವೇ. ಅವ್ರು ನೋಡಿದ್ರೆ ಏನೇನೋ ಮಾತಾಡ್ತವ್ರೆ. ಪಾಪ ಇವರು ದಡ್ರು ಅಂತ ಇವ್ರಿಗೆ ಏನು ಗೊತ್ತಾಗಕ್ಕಿಲ್ಲ ಅಂದ್ಬಿಟ್ಟು ಇವ್ರ ಜೊತೆ ಬಂದು ಅವ್ರ ಮದುವೆನೇ ಮುರ್ದಾಕಕ್ಕೆ ನೋಡ್ತಾರಲ್ಲ. ಅವ್ರು ಎಂಥ ಮನೆ ಆಳ್ರು ಇರ್ಬೇಕು ಹೇಳಿ ಮತ್ತೆ ನೀವೇ. ಅದಕ್ಕೆ ಸರಿಯಾಗಿ ಇಳಿಸ್ಕೊಳ್ತೀನಿ ಸರಿಯಾಗಿ. ಸರಿ ಕಣ್ರಪ್ಪ, ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.